ಎಲ್ಲರಿಗೂ ನಮಸ್ಕಾರ. ನೀವೇನಾದ್ರು ಕೆಜಿ ಪೇರಳೆನ ಬೆಳಿಬೇಕಂತ ಪ್ಲಾನ್ ಮಾಡಿದರೆ ನಿಮ್ಮ ಮನೆ ಹಿತ್ತಲಿನ ಭಾಗದಲ್ಲಿ ಅಥವಾ ನಿಮಗಿರುವಂಥ ಒಂದು ಚಿಕ್ಕ ಜಾಗದಲ್ಲಿ ಗ್ರೋ ಬ್ಯಾಗ್ಸಲ್ಲೆಲ್ಲ ಈ ಟೈಮಲ್ಲೆಲ್ಲ ಬೆಳೀತಿರ್ತಾರೆ. ತುಂಬ ಹೈಟಾಗಿ ಹೋಗದೇ ಇರುವಂಥ ಒಂದು ಮರ. ಸೊ ನನ್ನ ಹಿಂದ್ಗಡೆ ಇರುವಂಥ ಈ ಮರ ಏನಿದೆ, ಈ ಪೇರಳೆ ಗಿಡದ ಮರ, 2 ಮರ ಇದೆ, ಅಲ್ಲೊಂದಿದೆ. ಸೊ ಆ ಮರಗಳಲ್ಲಿ ಆದಂಥ ಹಣ್ಣುಗಳನ್ನು ಅದು ಕಾಯಾಗಿ ಹಣ್ಣಾಗಿ ಇನ್ನೇನು ಹರಿಬೇಕು ಅನ್ನೋದ್ರೊಳಗೆ ಫುಲ್ಲು ಪಕ್ಷಿಗಳು ಗಿಳಿಗಳೇ ಬಂದು ತಿಂದ್ಬಿಟ್ಟಿರತ್ತೆ. ನಮಗಂತೂ ಸಿಗೋದು ತುಂಬ ಕಡಿಮೆ. ಎಲ್ಲ ಫುಲ್ ಬೆಳಗ್ಗೆ ಆದರೆ ಸಾಕು ಫುಲ್ಲು ನೆಲದಲ್ಲೇ ಬಿದ್ದಿರತ್ತೆ, ಅಷ್ಟು ಹಣ್ಣುಗಳು ಪೇರಳೆ ಗಿಡದಿಂದ ಬಿದ್ದಿರತ್ತೆ. ಸೊ ಕೆಜಿ ಪೇರಳೆ ನಾವು ಮನೆಗಳಲ್ಲಿ ನಾವು ಬೆಳೆಯೋದಾದರೆ, ನಮ್ಮ ಮನೆಯಲ್ಲಿ 1.5 ವರ್ಷ ಆದಂಥ ಪೇರಳೆ ಗಿಡ ಇದೆ. ಬನ್ನಿ ಹೋಗೋಣ, ತೋರಿಸ್ತೀನಿ. ಇದು ಪಿಂಕ್ ವೆರೈಟಿ ಆಫ್ ಗವಾ. ಇದನ್ನು ಬೀಟ್ರೂಟ್ ಗವಾ ಅಂತಲೂ ಕರೀತಾರೆ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ. ಸೊ ಈ ಥರ ರೆಡ್ಡಿಶಲ್ಲಿ ಬರುತ್ತೆ ಇದು ಹಣ್ಣು ಕಟ್ ಮಾಡಿದಾಗ ಹಣ್ಣು ಕಟ್ ಮಾಡಿದಾಗ ರೆಡ್ಡಾಗಿ ಇರುತ್ತೆ, ಬೀಟ್ರೂಟ್ ಥರ ರೆಡ್ಡಾಗಿ ಇರುತ್ತೆ. ಇವತ್ತು ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ, ಆ ವಿಡಿಯೋದಲ್ಲಿ ಇದೆ ಬೀಟ್ರೂಟ್ ಗವಾ ಅಂತ ಹೇಳ್ಕೊಂಡು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಅಡಿಕೆ ಹಿಂದ್ಗಡೆ ಇರುವಂಥ ಒಂದು ಪೇರಳೆ ಗಿಡ ಏನಿದೆ, 1.5 ವರ್ಷ ಆದಂಥ ಒಂದು ಪೇರಳೆ ಗಿಡ. ಸೊ ಬನ್ನಿ ಅದನ್ನು ತೋರಿಸ್ತೀನಿ. ಇದು ಕೆಜಿ ಪೇರಳೆ. ಕೆಜಿ ಪೇರಳೆ ಇದು ಹುಳ ಎಲ್ಲ ಕಚ್ಬಿಟ್ಟಿದೆ ಆಲ್ರೆಡಿ. ಸೊ ಇವಾಗ ಇದು ನೋಡಿ, ಒಂದೊಂದು ಹಣ್ಣು ಕೂಡ ಒಂದು 500 ಗ್ರಾಮ್ಗಿಂತನೂ ಜಾಸ್ತಿ ಇರುತ್ತೆ. ಕೆಜಿ ಪೇರಳೆ ಅಂತಲೇ ಕರೀತಾರೆ ಇದಕ್ಕೆ. ಒಂದನ್ನು ಕಟ್ ಮಾಡಿ ನೋಡೋಣ ನಾವು. ಕೆಜಿ ಪೇರಳೆ ಏನು ನೋಡ್ತಾ ಇದ್ದೀರಾ, ಒಂದೊಂದು ಅರ್ಧ ಕೆಜಿಗಿಂತನೂ ಜಾಸ್ತಿ ಇರುತ್ತೆ, ಅದಕ್ಕೆ ಇದನ್ನು ಕೆಜಿ ಪೇರಳೆ ಅಂತ ಹೇಳ್ತಾರೆ. ಸೊ ಈ ಥರ ಭಾಳ ಹೈಟ್ ಹೋಗದೇ ಇರುವಂಥ ಒಂದು ಗಿಡ ಇದು. ಸೊ ಇಷ್ಟೇ ಹೈಟ್ ಇದೆ, 1.5 ವರ್ಷದ ಗಿಡ ಇದು. ಸೊ ಇಷ್ಟು ಗೊಂಚಲು ಆಗೇ ಬಿಟ್ಟಿದೆ ನೋಡಿ. ಸೊ ಇದನ್ನು ಕಟ್ ಮಾಡಿ ನೋಡೋಣ. ಹಿಡ್ಕೋಕ. ಸೊ ತುಂಬ ದೊಡ್ಡದಾದರೆ ನಾವು ಔಷಧಿ ಏನು ಹೊಡಿದೇ ಇದ್ದಿದ್ದಕ್ಕೆ ತುಂಬ ಹಣ್ಣುಗಳು ಹುಳ ಆಗಿಬಿಟ್ಟಿದೆ. ಸೊ ಇದು ತುಂಬ ಹಣ್ಣಾಗ್ಲಿಕ್ಕೆ ಬಿಡದೆ ಒಂದು ಕಾಯಿ ಬಲ್ತಾಗ ನಾವು ಕಿತ್ಕೊಂಡ್ರೆ ಬೆಸ್ಟು ಅಂತ ಅನಿಸುತ್ತೆ. ಇದು ನಮ್ಮ ಫಸ್ಟ್ ಹಾರ್ವೆಸ್ಟಿಂಗು. ಸೊ ತುಂಬ ಕ್ರಿಸ್ಪಿಯಾಗಿರುತ್ತೆ ಇದು, ಅಂದರೆ ಗರಿಯಾಗಿರುತ್ತೆ ನಾವು ತಿಂದಾಗ. ಟೇಸ್ಟಿಯಾಗಿದೆ. ಆ್ಯಕ್ಚುಲಿ ನಾವು ಇದನ್ನು ಯಾವ ರೀತಿ ಬೆಳಿಬೇಕಂತ ಹೇಳಿಬಿಡ್ತೀನಿ. ಸೊ ಇದು ಡೈರೆಕ್ಟ್ ಸೂರ್ಯನ ಬೆಳಕು ಬರುವಂಥ ಒಂದು ಜಾಗದಲ್ಲಿ ಇದ್ದರೆ ತುಂಬ ಸೂಕ್ತ. ಸೂರ್ಯನ ಬೆಳಕು ಇದಕ್ಕೆ ಜಾಸ್ತಿ ಬೇಕು, ಮತ್ತು ನೀರು ಕೂಡ ಯಥೇಚ್ಛವಾಗಿ ಇದಕ್ಕೆ ನೀರು ಬೇಕು. ನೀರು ಕಟ್ಟಿ ನಿಂತ್ಕೊಳ್ಳದೆ ಇರುವಂಥ ಪ್ಲೇಸಲ್ಲಿ ಇದನ್ನು ನೆಡಬೇಕು. ಮತ್ತು ನಾವು ಗೊಬ್ಬರವನ್ನು ಹಾಕೋದಾದರೂ ಕೂಡ ಮನೆ ಹಿಂದ್ಗಡೆನೇ ಬೆಳೆಯೋದಾದರೆ ಕಿಚನ್ ವೇಸ್ಟಿಂದ ಬಂದಂಥ ನಾವು ಗೊಬ್ಬರ ಏನು ಮಾಡಿರ್ತೀವಿ ಅದನ್ನೇ ಕೂಡ ವರ್ಷಕ್ಕೆ 2ರಿಂದ 3 ಸಾರಿ ಹಾಕಿದರೆ ಅದು ಕೂಡ ಹಣ್ಣು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದು ಟೊಂಗೆ ತುಂಬ ಭಾರ ಆಗಿಬಿಡತ್ತೆ. ಹಣ್ಣುಗಳ ಗೊಂಚಲನೇ ಇದು ಜಾಸ್ತಿ ಆಗೋದ್ರಿಂದ ಟೊಂಗೆಗಳು ಮುರಿದು ಹೋಗದಂತೆ ನಾವು ಏನಾದ್ರು ಸಪೋರ್ಟಿಗೆ ಅದನ್ನು ಕೊಡೋದು ತುಂಬ ಸೂಕ್ತ. ಇದರ ಪ್ರಯೋಜನ ಕೂಡ ತುಂಬ ಇದೆ. ಇದು ಸಾಮಾನ್ಯವಾಗಿ ನಾವು ಕಿತ್ತಳೆ ಹಣ್ಣನ್ನು ಏನು ತಿಂತೀವಿ ಅದಕ್ಕಿಂತ 4 ಪಟ್ಟು ಇದರಲ್ಲಿ ವಿಟಮಿನ್ ಸಿ ಇದೆ. ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಯಾಕಂದರೆ ಇದರಲ್ಲಿ ನಾರಿನಂಶ ಮತ್ತು ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಸಾಮಾನ್ಯ ರೋಗಗಳಿಂದ ನಮ್ಮನ್ನು ದೂರ ಇಡುತ್ತೆ. ಇದರಲ್ಲಿ ಸಮೃದ್ಧವಾದ ಫೈಬರ್ ಇರೋದ್ರಿಂದ ನಮ್ಮ ಜೀರ್ಣಕ್ರಿಯೆಯನ್ನು ಚೆನ್ನಾಗಿಡಲಿಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ. ಅದು ಅಲ್ಲದೆ ಇದು ಶುಗರ್ ಇರೋರಿಗೂ ಅಂತೂ ತುಂಬ ಯೂಸ್ಫುಲ್. ಸಕ್ಕರೆ ಕಾಯಿಲೆ ಇರೋರು ಈ ಹಣ್ಣಿನಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಗ್ಲೈಸಮಿಕ್ ಇಂಡೆಕ್ಸ್ ಅನ್ನೋ ಒಂದು ಪ್ರಮಾಣನ ಸ್ಪೈಕ್ ಮಾಡದಂತೆ, ಅಂದರೆ ಶುಗರ್ ಅಂಶವನ್ನು ಸ್ಪೈಕ್ ಮಾಡದಂತೆ ಸಕ್ಕರೆ ಕಾಯಿಲೆ ಇರೋರಿಗಂತೂ ಇದು ತುಂಬ ಉಪಯುಕ್ತವಾದಂಥ ಒಂದು ಹಣ್ಣು. ಮತ್ತು ನಾವು ಇದನ್ನು ತಿಂದರೆ ಒಂದು ದಿನ ಪೂರ್ತಿ ನಮಗೆ ಹೊಟ್ಟೆ ಫುಲ್ ಇದ್ದಂಗೆ ಅಂತ ಫೀಲ್ ಆಗುತ್ತೆ. ಬೇಗ ನಮಗೆ ಹಶು ಆಗಲ್ಲ. ಇದರಲ್ಲಿ ಕಡಿಮೆ ಕ್ಯಾಲರಿ ಇದ್ದು ಫೈಬರು ಮತ್ತು ನಾರಿನಂಶ ಜಾಸ್ತಿ ಇರೋದ್ರಿಂದ ಇದು ನಮ್ಮ ದೇಹಕ್ಕೂ ಕೂಡ ತುಂಬ ಉಪಯೋಗವಾಗಿದೆ.
ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಲಿಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ನಮ್ಮ ಕಣ್ಣಿನ ದೃಷ್ಟಿ ಆಗಿರ್ಬೋದು, ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ, ಅದು ಅಲ್ಲದೆ ನಮ್ಮ ಈಗ ಹೆಣ್ಮಕ್ಳಿಗೆ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಎಲ್ಲ ಇರುತ್ತೆ. ಸೊ ಅಂಥವರಿಗೂ ಕೂಡ ಒಂದೊಂದು ದಿನ ಒಂದೊಂದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಅವರ ಆರೋಗ್ಯ ಸಮಸ್ಯೆಗಳಿಂದೆಲ್ಲ ಅವರು ದೂರ ಇರ್ಬೋದು. ವೆಯ್ಟ್ ಲಾಸ್ ಮಾಡೋರು ಈ ಹಣ್ಣನ್ನು ನಾವು ತಗೊಳ್ಳೋದ್ರಿಂದ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇದ್ದು ಹೆಚ್ಚು ಫೈಬರ್ ಅಂದರೆ ನಾರಿನಂಶ ಹೆಚ್ಚಿಗೆ ಇರೋದ್ರಿಂದ ನಮ್ಮ ವೆಯ್ಟ್ ಲಾಸಿಗೂ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೆಲ್ಲ ಉಪಯೋಗ ಇರುವಂಥ ಹಣ್ಣನ್ನು ನಾವು ಯಾಕೆ ಮನೆಗಳಲ್ಲಿ ಕಡಿಮೆ ಜಾಗದಲ್ಲೇ ಬೆಳಿಬಾರ್ದು? ಸೊ ನೀವೆಲ್ಲ ಬೆಳೆದು ನೋಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೋತೀನಿ. ಹೆಲ್ಪ್ಫುಲ್ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸ್ಟೇ ಟ್ಯೂನ್. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು.